ಆದಿತ್ಯ ತಾತ ಒಳ್ಳೇದಾಗ್ಲಿ. ಹೇಗಿದೆಯಪ್ಪ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಪ್ಪ. ಏಯ್ ಪುಟಾಣಿ, ನಿನ್ನ ಹೇಗ್ ಮರೆಯೋಕ್ಕಾಗುತ್ತೆ? ಮತ್ತೆಲ್ಲರೂ ಬನ್ನಿ ಊರಿಗೆ ಹೋಗೋಣ. ಖಂಡಿತ ಹೋಗೋಣ. ಪ್ರಾಮಿಸ್? ಪ್ರಾಮಿಸ್. ಥ್ಯಾಂಕ್ ಯು. ನಿಜವಾಗ್ಲೂ ನೀವೆಲ್ಲರೂ ಊರಿಗೆ ಬರ್ತೀರಾ? ಯಾಕೆ ತಾತ, ಅನುಮಾನನಾ? ಈ ವರ್ಷದ ಹೋಳಿ ಹಬ್ಬನ ನಾವೆಲ್ಲರೂ ನಿಮ್ಮೂರಲ್ಲೇ ಆಚರಿಸೋದು. ಅಷ್ಟು ಮಾಡ್ರಪ್ಪ, ನೊಂದಿರೋ ಮನಸ್ಸಿಗೆ ಸ್ವಲ್ಪನಾದ್ರೂ ಖುಷಿ ಸಿಗುತ್ತೆ. ಬ್ರೋ, ಮಾಮ್ ಡ್ಯಾಡ್ ಬೇರೆ ಮನೇಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅವ್ರಿಗೆ ಹೇಳ್ದೆ. ನಾಟ್ ಟು ವರಿ ಪ್ರೀತು, ಅಪ್ಪ ಅಮ್ಮನ ಹತ್ರ ನಾನು ಮಾತಾಡ್ತೀನಿ. ಜನ್ನಿ, ಸಾರ್ಥಿ ಹತ್ರ ಮಾತಾಡಿ ಪಾರ್ವತಿನ ಕರ್ಕೊಂಬ. ಎಲ್ಲರೂ ಇವತ್ತೇ ಊರಿಗೆ ಹೊಡೋಣ. ಇದೇ ಬಟ್ಟೆ ನೋಡೋದಾ ಬ್ರೋ? ಹೋಲಿಗಂತ ಎಲ್ಲರಿಗೂ ವೈಟ್ ಡ್ರೆಸ್ ರೆಡಿ ಮಾಡಿಸಿದ್ರ. ಊರಿಗೆ ತಗೊಳ್ಳಿ, ಅಲ್ಲಿ ಕೂಡ ಹಾಕಬಹುದು. ನನ್ನ ಹತ್ರನೂ ವೈಟ್ ಡ್ರೆಸ್ ಇದೆ. ಸರಿ ಪುಟಾಣಿ, ಹಾಗೆ ಮಾಡೋಣ. ಹಾಗಾದ್ರೆ ಪಾರ್ವತಿ ಡ್ರೆಸ್ ಅವ್ರಿಗೆ ಆಲ್ರೆಡಿ ನಾನು ಡ್ರೆಸ್ ರೆಡಿ ಮಾಡಿಸಿದ್ದೀನಿ ಪ್ರೀತು. ಓಕೆ. ಅಜಯ, ನೀವು ಪುಟಾಣಿ ಒಳಗೆ ಕೂತಿರಿ, ನಾನು ಪಾರ್ವತಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಬನ್ನಿ. ಅಖಿಲ ಮತ್ತೆ ರಘು ಮನೇಲಿ ಇಲ್ಲ, ಯಾಕೆ ಸುಮ್ಮನೆ? ಅದು ಅಲ್ಲದೆ ನಿಮ್ಮಪ್ಪನಿಗೆ ಹೇಳ್ದೆ ಕೇಳ್ದೆ ಬಂದಿದ್ದೀವಿ. ಬೇಗ ಊರಿಗೆ ಹೊಡೋಣ ಬಾ. ಸರಿ ಅಜಯ, ನಾನು ಪಾರ್ವತಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಬನ್ನಿ ಬನ್ನಿ. ಇದೇನ ಅಜಯ, ದೇವಸ್ಥಾನ ಕರ್ಕೊಂಡ್ ಬರ್ತಾ ಇದ್ದೀರಾ? ಮದುವೆ ಆದ್ಮೇಲೆ ಮೊದಲನೇ ಸಲ ಊರಿಗೆ ಬರ್ತಾ ಇದೀಯಾ, ದೇವರಿಗೆ ಕೈ ಮುಕ್ಕೊಂಡು ಹೋಗೋಣ. ಬನ್ನಿ 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 ಬನ್ನಿ. ಇದೇನು ಅರ್ಚಕ್ರೆ, ನನಗೆ ಮಾತ್ರ ಮಂಗಳಾರತಿ ಕೊಟ್ರಿ, ಇವ್ರಿಗೆ ಯಾರಿಗೂ ಕೊಟ್ಟಿಲ್ಲ, ಯಾಕೆ? ಅದನ್ನ ಬಾಯಿ ಬಿಟ್ಟು ಬೇರೆ ಹೇಳ್ಬೇಕಾ? ನಿಮ್ಮ ಮೊಮ್ಮಗಳು ಮಾಡಿರೋ ಕೆಲಸಕ್ಕೆ ನಮ್ಮೂರ್ ಮರ್ಯಾದೆ ಹೋಗಿದೆ. ಅವಳು ಮಾಡಿರೋ ತಪ್ಪನ್ನ ಆ ದೇವ್ರು ಕೂಡ ಕ್ಷಮಿಸೋದಿಲ್ಲ. ಅಂಥದ್ರಲ್ಲಿ ಅವಳು ಕರೆಯೋರ್ಗೆ ಮಂಗಳಾರತಿ ಬೇರೆ ಕೊಡ್ಬೇಕಾ? ಖಂಡಿತ ಆಗೋದಿಲ್ಲ. ಅವರು ಈ ರೀತಿ ಹೇಳಿದ್ರು ಅಂತ ಬೇಜಾರಾಗಬೇಡಿ. ಎಲ್ಲಿ ನಂಬಿಕೆ ಜಾಸ್ತಿ ಇರುತ್ತೋ ಅಲ್ಲಿ ಈ ಥರ ಮಾತು ಬರೋದು ಸಹಜ. ನನ್ನ ಮಗ ನಿಮ್ಮನ್ನ ಖುಷಿಯಿಂದ ಮನೆ ಸೇರಿಸ್ಕೋತಾನೆ, ಅಷ್ಟು ಸಾಕಲ್ವಾ? ನಡೀರಿ ಖುಷಿ ಖುಷಿಯಾಗಿ ನಡಿ. ಏನ್ರಪ್ಪ ಇದು, ಒಳ್ಳೆ ಹೊಡೆಯೋರ್ ಥರ ಬಂದಿದ್ದೀರಾ, ಯಾಕೆ? ಇವ್ರು ಯಾಕೆ ನಮ್ಮೂರಿಗೆ ಬಂದವ್ರೆ? ಇವ್ರನ್ನೆಲ್ಲ ನಾನೇ ಕರ್ಕೊಂಡು ಬಂದಿದ್ದು.
ಇವರು ಎಲ್ಲರೂ ನಮ್ಮ ನೆಂಟರು. ಇವಳು ನನ್ನ ಮೊಮ್ಮಗಳು. ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನು ತಪ್ಪ? ತಪ್ಪೆ. ನಿಮ್ಮ ಮೊಮ್ಮಗಳು ಇವ್ರ ಜೊತೆ ಸೇರ್ಕೊಂಡು ನಮ್ಮ ಊರಿನ ಮರ್ಯಾದೆ ತೆಗೆದೋಗಿದ್ದಾಳೆ. ಇಂಥವಳು ನಮ್ಮ ಊರಿಗೆ ಕಾಲಿಟ್ರೆ ನಾವು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ನೋಡಿ ಅಜಯ, ನೀವು ಸುಮ್ಮನೆ ಇದ್ಬಿಡಿ. ಇವ್ರನ್ನ ಏನು ಮಾಡಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತು. ಮಾವ ಮಜ್ಜಿಗೆ. ನೀನು ಕುಡ್ದೇನವ್ವ? ಇಲ್ಲಮ್ಮ, ಪಾಪು ಕಾಣ್ತಾ ಇಲ್ಲ. ಅಪ್ಪ ಎಲ್ಲಿ? ಅದು ಮಾವ, ಪುಟ್ಟಿನ ಕರ್ಕೊಂಡು ತಾತ ಹರ್ಸನ್ ಕೋಟೆಗೆ ಹೋಗಿದ್ದಾರೆ. ಅರಸಿನ ಕೋಟೆಗ? ಯಾಕೆ? ಪುಟ್ಟಿ ಜನನಿನ ನೋಡ್ಬೇಕು ಅಂತ ನೆನ್ನೆಯಿಂದ ಹಠ ಮಾಡ್ತಾ ಇದ್ಲು, ಅದಕ್ಕೆ ಕರ್ಕೊಂಡು ಹೋದ್ರು ಮಾವ. ಬುದ್ಧಿ ಬುದ್ಧಿ, ನಿಮ್ಮ ಮಗಳು ಬಂದಿದ್ರ ಬುದ್ಧಿ? ಊರಿನ ಜನ ಎಲ್ಲ ಅಡ್ಡ ಹಾಕಿದ್ದಾರೆ, ಒಳಗಡೆ ಬಿಡ್ತಾನೆ ಇಲ್ಲ ಬುದ್ಧಿ. ಏನು ಮಾಡ್ಬೇಕು ಅಂತ ಗೊತ್ತಾಗ್ತಲ್ಲ, ಅದಕ್ಕೆ ಓಡ್ ಬಂದೆ ಬುದ್ಧಿ. ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ಇನ್ ಮುಂದೆ ಆಗೋ ಪರಿಣಾಮಕ್ಕೆ ನೀವೇ ಕಾರಣ. ಹೇಗ್ ಬಂದ್ರೋ ಹಾಗೆ ಹೋಗ್ತಾ ಇರಿ, ಇಲ್ಲ ಅಂದ್ರೆ ಏನ್ ಮುಖ ನೋಡ್ತಾ ಇದ್ದೀರಾ? ಹೇಳಿದ ಅರ್ಥ ಆಗ್ಲಿಲ್ವಾ? ನಿಮ್ಮನ್ನ ಕಾಪಾಡೋದಕ್ಕೆ ಯಾವ ದೇವರು ಬರೋದಲ್ಲ. ನೋಡಿಯಪ್ಪ, ಇವರೆಲ್ಲ ಏನು ಹೇಳ್ತಿದ್ದಾರೆ? ನಾನು ಈ ಊರೊಳಗೆ ಕಾಲಿಡಬಾರ್ದಂತೆ. ನಾನು ಹೇಗೆ ಬಂದೋ ಹಾಗೆ ವಾಪಸ್ ಹೋಗ್ಬೇಕಂತೆ. ಯಾಕೆ? ನಾನು ಈ ಊರೊಳಲ್ವಾ? ಈ ಊರಿನ ನೀರು ಕುಡಿದು ಬೆಳೆದಿಲ್ವಾ? ನಿಮ್ಮ ಮಗಳಾಗಿ ನನ್ನನ್ನೇ ಊರಿಗೆ ಬರಬೇಡ ಅಂದ್ರೆ ಅಂತ ದ್ರೋಹ ನಾನು ಏನು ಮಾಡಿದ್ದೀನಪ್ಪ? ವೀರೇಂದ್ರ ಮಗಳಾಗಿ ಊರಿನ ಮರ್ಯಾದೆ ಕಳೆದು ಏನ್ ತಪ್ಪಾಡಿದ್ನ ಬೇರೆ ಕೇಳ್ತಾ ಇದ್ಯಾ? ಮುಖಂಡ್ರು ಮಗಳೇ ಯಾವನ್ ಜೊತೆ ಓಡೋಗ್ ಮದುವೆ ಆದ್ಲು, ಇನ್ ನಮ್ಗೇನ್ ಭಯ ಅಂತ ನಮ್ಮೂರಿನ ಹೆಣ್ಮಕ್ಳೆಲ್ಲ ನಿಂತರ ಯೋಚನೆ ಮಾಡ್ಬಿಟ್ರೆ ನಮ್ಮೂರಿನ ಗೌರವ ಏನಾಗ್ಬಾರ್ದು? ಸರಿಯಾಗಿ ಹೇಳಿದೆ ಚೌಡಣ್ಣ. ಈ ಹುಡುಗಿ ನಮ್ಮೂರಿಗೆ ಕಾಲಿಡೋ ಯೋಗ್ಯತೆನೆ ಕಳ್ಕೊಂಡವಳೆ. ಏನಂತೀರಪ್ಪ? ನೋಡ್ರಪ್ಪ, ಯಾರು ಮಾಡಬಾರ್ದೆ ತಪ್ಪನ್ನು ನನ್ನ ಮೊಮ್ಮಗಳು ಏನೂ ಮಾಡಿಲ್ಲ. ಅವಳಿಗೆ ಇಷ್ಟ ಆಗಿರೋ ಹುಡುಗನ ಜೊತೆಲಿ ಮದುವೆ ಆಗಿ ಸುಖವಾಗಿದ್ದಾಳೆ. ಅದು ಅಲ್ಲದೆ ಹುಡುಗನು ತುಂಬ ಒಳ್ಳೆಯವನು, ದೊಡ್ಡ ಮನೆತನ ಬೇರೆ. ಏನೋ ಆ ಸಮಯದಲ್ಲಿ ಅವಸರದಲ್ಲಿ ನನ್ನ ಮೊಮ್ಮಗಳ ಕೊರಳಿಗೆ ತಾಳಿ ಕಟ್ಟಿಬಿಟ್ಟ.
ಅದನ್ನೇ ದೊಡ್ಡದು ಮಾಡ್ತಾ ಈ ಥರ ನಿಲ್ಲಿಸೋದು ನ್ಯಾಯನ? ನಿಮ್ಮ ಕೈ ಮುಗಿತೀನಿ, ಇವ್ರನ್ನ ಮನೆಗೆ ಕರ್ಕೊಂಡು ಹೋಗೋಕ್ಕೆ ಅವಕಾಶ ಮಾಡಿಕೊಡ್ರಪ್ಪ. ಅದೇಗಾಗುತ್ತೆ ಜಯ? ಸಾಮಾನ್ಯ ಜನಕ್ಕೊಂದು ನ್ಯಾಯ, ಊರಿನ ಮುಖಂಡರು ಮನೆಯವ್ರಿಗೊಂದು ನ್ಯಾಯ, ಅದು ಹೇಗೆ ಸಾಧ್ಯ? ನೀವ್ ಹೇಳಿ ಅಜ್ಜಯ್ಯ, ಇದು ತಪ್ಪಲ್ವಾ? ತಪ್ಪಿಗೆ ಶಿಕ್ಷೆ ಆಗಬೇಕು ತಾನೇ? ಹಾಗೂ ನಿಮ್ಮ ಮೊಮ್ಮಗಳು ಊರೊಳಗೆ ಕಾಲಿಡಬೇಕು ಅಂದ್ರೆ ಶಿಕ್ಷೆ ಅನುಭವಿಸ್ಲೇಬೇಕು. ಹೌದು. ಹೇಳಿ ವೀರೇನವ್ರೆ, ಏನ್ ಶಿಕ್ಷೆ ಕೊಡೋದು ಅಂತ? ಶಿಕ್ಷೆ ಕೊಡೋದು ಏನ್ ಕೊಡೋದು ಅಂತ? ನೋಡಮ್ಮ, ನೀನೀಗ ಈ ಊರಿಗೆ ಕಾಲಿಡಬೇಕು ಅಂದ್ರೆ ಇನ್ನು ಮುಂದೆ 10 ವರ್ಷ ಊರಿನ ಹೊರಗಿರ್ಬೇಕು. ಈ ಊರಿನ ಯಾವ ಸಂಪರ್ಕ ಇಟ್ಕೋಬಾರ್ದು ನೀನು. ಬಸರಿ ಬಾಣಂತನ ಅಂತ ಕೂಡ ತವ್ರ ಮನೆಗೆ ಬರಬಾರ್ದು. ಆಗ್ಲೇ ಇನ್ನು ತವ್ರ ಮನೆ ಬೆಲೆ ಏನು ಅಂತ ಗೊತ್ತಾಗೋದು. ಹೇಳಿ ವೀರೇನವ್ರೆ, ನಾವು ನ್ಯಾಯವಾಗಿ ಮಾತಾಡ್ತಾ ಇದೀವಿ ತಾನೇ? ಅಲ್ಲ, ಈ ಕಾಲದಲ್ಲಿ ಪ್ರೀತಿ ಮದುವೆ ಆಗೋದು ಸಹಜ ತಾನೆ. ನಾವ್ ಯಾರಿಗೂ ಮೋಸ ಮಾಡಿಲ್ಲ, ಮದುವೆ ಆಗಿ ಚೆನ್ನಾಗಿ ಜೀವನ ಮಾಡ್ತಿದೀವಿ. ಬರೀ ಪ್ರೀತಿ ಮದುವೆ ಆಗಿದ್ದೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ತರ ಶಿಕ್ಷೆ ಕೊಡೋದು ತಪ್ಪಲ್ವಾ? ಸಾಕು ಮುಚ್ಚಯ ಬಾಯನ. ಇಷ್ಟೆಲ್ಲ ನಡೆದದ್ದು ನಿನ್ನಿಂದಲೇ. ನೀನ್ ಕಟ್ಟಿರೋ ಈ ತಾಳಿ ಇಲ್ಲ ಅಂದಿದ್ರೆ ಇಷ್ಟೊತ್ತಿ ನಿನ್ನ ನೀವು ನನ್ನ ತಮ್ಮನ್ ಮುಟ್ಬೇಕು ಅಂದ್ರೆ ಅದಕ್ಕಿಂತ ಮುಂಚೆ ನನ್ನ ದಾಟಬೇಕು. ಯಜಮಾನ್ರೆ, ನೀವ್ ಸುಮ್ಮನಿರಿ, ನಾನ್ ಮಾತಾಡ್ತೀನಿ. ಈ ಕಾನೂನುಗಳನ್ನೆಲ್ಲ ಯಾಕೆ ಮಾಡ್ತಾರೆ ಹೇಳಿ? ಬದುಕಲ್ಲಿ ಶಿಸ್ತಿರ್ಲಿ ಅಂತ. ಬದುಕೆ ಶಿಕ್ಷೆ ಆಗ್ಬಾರ್ದು ಅಲ್ವಾ? ಈ ಊರಿಗೆ ಈಗ ಕಾಲಿಡ್ಬೇಕು ಅಂದ್ರೆ ಇನ್ 10 ವರ್ಷ ಈ ಊರಿಗೆ ಕಾಲಿಡಬಾರ್ದು, ಯಾರ ಸಂಪರ್ಕನೂ ಇಟ್ಕೋಬಾರ್ದು ಅಂತ ಹೇಳ್ತಾ ಇದ್ದೀರಲ್ಲ, ಇದ್ ಯಾವ ನ್ಯಾಯ? ಅದು ಅಲ್ಲದೆ ಬಸ್ರಿ ಬಾಣಂತನಕ್ಕೂ ಬರಬಾರ್ದು ಅಂತ ಹೇಳ್ತಾ ಇದ್ದೀರಲ್ಲ, ಇದಕ್ಕಿಂತ ಅನ್ಯಾಯ ಬೇರೊಂದಿದ್ಯಾ? ಒಬ್ಬ ಹೆಣ್ಣಿಗೆ ಗಂಡನ ಮನೇಲಿ ಎಷ್ಟೇ ಸುಖದ ಸುಪ್ಪತ್ತಿಗೆ ಇದ್ರು ಹೆರಿಗೆ ಅಂತ ಬಂದಾಗ ತನಗ್ ಮೊದ್ಲು ನೆನಪಾಗೋದೆ ತಾಯಿ ಮನೆ. ತಾಯಿ ಆದವಳಿಗೆ ಹೆರಿಗೆ ಅನ್ನೋದು ಪುನರ್ಜನ್ಮ ಇದ್ದ ಹಾಗೆ, ಅದು ಅವಳು 2ನೇ ಹುಟ್ಟು ಅಂತಾರೆ. ಅದಕ್ಕೋಸ್ಕರನೇ ಹೆಣ್ಣಿಗೆ ತವ್ರ ಮನೇಲೆ ಹೆರಿಗೆ ಆಗ್ಬೇಕು ಅಂತ ನಮ್ ಪೂರ್ವಿಕರು ಹೇಳಿರೋದು. ಆ ನಿಯಮನೇ ಮುರಿತೀರಾ? ನಾನು ಅರಸನಕೋಟೆಲ್ ಕೆಲಸ ಮಾಡ್ತಿರೋ ಒಬ್ಳು ಸಾಮಾನ್ಯ ಕೆಲಸದವಳು. ಆದ್ರೆ ನಾನು ನಮ್ಮ ಊರಿಗೆ ಹೋದ್ರೆ ನಾನು ಅರಸನಕೋಟೆಲ್ ಕೆಲಸ ಮಾಡ್ತಿರೋದ್ರಿಂದ ನನ್ಗೆ ಎಷ್ಟು ಗೌರವ ಪ್ರೀತಿ ತೋರಿಸ್ತಾರೆ ಗೊತ್ತಾ? ಆ ಅರಸನಕೋಟೆ ದೇವಸ್ಥಾನಕ್ಕೆ ದಿನ ಹೋಗಿ ಆ ದೇವ್ರ ದರ್ಶನ ಮಾಡೋ ಹುಡುಗಿ ನೀನು ಅಂತ ಎಲ್ರು ನನ್ನ ಹೊಗಳ್ತಾರೆ. ಅಂಥ ಮನೆಗೆ ಸೊಸೆಯಾಗಿ ಹೋಗಿರೋ ನಿಮ್ಮೂರಿನ ಹುಡುಗಿ ಬಗ್ಗೆ ಗೌರವ ಕೊಡದೆ ನಡೆಸ್ಕೊಳ್ಳೋದು ತಪ್ಪಲ್ವಾ? ಜನನಿ ಆ ರೀತಿ ಮದುವೆ ಆಗಿದ್ದು ನಿಮ್ಮೆಲ್ರ ಮನಸ್ಸಿಗೂ ನೋವು ಕೊಟ್ಟಿರಬಹುದು, ಆದ್ರೆ ಅದು ಉದ್ದೇಶಪೂರ್ವಕವಾಗಿ ಆಗಿದ್ದಲ್ವಲ್ಲ. ನಾವ್ ಎಲ್ರನ್ನೂ ಒಪ್ಸಿ ಮದುವೆ ಮಾಡಕ್ ಪ್ರಯತ್ನ ಪಟ್ವಿ, ಆದ್ರೆ ಒಪ್ಪಬೇಕಾದವರೇ ಒಪ್ಲಿಲ್ಲ. ಜನನಿ ನಮ್ಮನೆ ಸೊಸೆ ಆಗಿರೋದು ಖಂಡಿತ ನಿಮ್ಮೂರ್ಗೆ ಅವಮಾನ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಯಾರೇ ಆಗ್ಲಿ ನಮ್ಮ ಅಖಿಲಮ್ಮನ ಮನೆಗೆ ಸೊಸೆಯಾಗಿ ಬರೋದಕ್ಕೆ ಪುಣ್ಯ ಮಾಡಿರ್ಬೇಕು.
ಸಾಕು ಸುಮ್ಮನಿರಮ್ಮ. ಮಾತೆತ್ರ ಸಾಕು. ಅರಸನ್ ಕೋಟೆ ಅಂತೆ, ಅಖಿಲಾಂಡೇಶ್ವರಿ ಅಂತೆ, ಎಲ್ಲ ಬರೀ ಬೂಟಾಟಿಕೆ ಅಷ್ಟೇ. ಅದಕ್ಕೆ ಅಲ್ವಾ ನಮ್ಗಳ ಸಾಲ ತೀರ್ಸೋ ನೆಪದಲ್ಲಿ ನಮ್ಮೂರ್ ಹೆಣ್ಮಗಳನ್ನ ಮೋಸ ಮಾಡಿ ಮದುವೆ ಮಾಡಿಸ್ಕೊಂಡು ಕರ್ಕೊಂಡೋಗಿದ್ದು. ಹಣ ಇದ್ದವ್ರಿಗೆ ಏನ್ ಮಾಡಿದ್ರು ದಕ್ಕಿಸ್ಕೊತೀವಿ, ದುರಹಂಕಾರ. ಅಖಿಲಾಂಡೇಶ್ವರಿಗೂ ಅಷ್ಟೇ. ನೋಡಿ, ನಮ್ಮಮ್ಮನ ಬಗ್ಗೆ ಇನ್ನು ಒಂದು ಮಾತು ಹೇಳಿದ್ರು ನಾನು ಸುಮ್ಮನೆ ಇರಲ್ಲ. ಅಷ್ಟಕ್ಕೂ ಅರಸನ ಕೋಟೆ ಬಗ್ಗೆ, ನಮ್ಮಮ್ಮನ ಬಗ್ಗೆ ನಿಮ್ಗೆ ಏನ್ ಗೊತ್ತು? ಸುಂದರ, ನಿಮ್ಮ ಅಖಿಲಾಂಡೇಶ್ವರಿ ದೇವ್ರ ಸದ್ದು. ಅವಶ್ಯಕತೆ ಇಲ್ಲದೆ ಇರೋರ ಬಗ್ಗೆ ಅನವಶ್ಯಕವಾದ ಚರ್ಚೆ ಬೇಕಾಗಿಲ್ಲ. ನಿಮ್ ಪ್ರಕಾರ ನನ್ನ ಕಂದ ತಪ್ಪು ಮಾಡಿದೆ ಅಂತ ತಾನೇ? ನಿಮ್ಗೇನ್ ಶಿಕ್ಷೆ ಕೊಡ್ಬೇಕು ಅಂತ ಅನ್ಸತ್ತು ಕೊಡಿ. ನಮ್ ಪ್ರಕಾರ ಅಂದ್ರೆ ಹೇಗೆ ವೀರಯ್ಯನವರೇ? ಹಾಗಾದ್ರೆ ನಿಮ್ ಪ್ರಕಾರ ನಿಮ್ ಮಗಳು ಮಾಡಿರೋ ತಪ್ಪಲ್ವಾ? ಹೌದು, ನನ್ನ ಮಗಳು ಮಾಡಿರೋದು ತಪ್ಪೆ. ನನ್ನ ಮಗಳು ತಿಳಿದೋ ತಿಳಿದೇನೋ ತಪ್ಪು ಮಾಡಿದಾಳೆ. ಆ ತಪ್ಪುಗಳು ಶಿಕ್ಷೆನೂ ಅನುಭವಿಸಿದಾಳೆ, ನೋವನ್ನು ಅನುಭವಿಸಿದಾಳೆ. ಜೊತೆಯಲ್ಲಿ ನಾನು ನೋವು ಅನುಭವಿಸಿದ್ದೀನಿ. ಈ ಜಗತ್ತಲ್ಲಿ ಯಾರೂ ಮಾಡದೇ ಇರೋ ತಪ್ಪನ್ನು ಅವಳೇನೂ ಮಾಡಿಲ್ಲ. ಈ ವಯಸ್ಸಲ್ಲಿ ಎಲ್ಲರೂ ಮಾಡೋಂಥ ತಪ್ಪೆ. ಒಂದು ಹೆಣ್ಣಿಗೆ ತನಗೆ ಬೇಕಾದವನ್ನ ಆರಿಸ್ಕೊಳ್ಳೋ ಸ್ವಾತಂತ್ರ್ಯನ ಶಾಸ್ತ್ರ ಪುರಾಣಗಳು ಕೊಟ್ಟಿದೆ. ನಾವು ಅದನ್ನು ಅರ್ಥ ಮಾಡ್ಕೋತಿಲ್ಲ. ಅವಳು ಮದುವೆ ಆದ ರೀತಿ ಸರಿ ಇಲ್ಲದೆ ಇರಬಹುದು, ಆದರೆ ಅವಳಿಗೆ ಮದುವೆ ಆಗಿದೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ತಾಳಿ ಕಟ್ಟಿದ ಮೇಲೆ ನನ್ನ ಮಗಳು ಈ ಊರಿನ ಮಣ್ಣನ್ನು ಮೊದಲನೇ ಸಲ ತೊಳಿತಾ ಇದ್ದಾಳೆ. ಅವಳು ಊರಿಗೆ ಬರುವಾಗ ಊರಿನ ಹಿರಿಯರು ನೀವೆಲ್ಲ ಅವಳಿಗೆ ಆಶೀರ್ವಾದ ಮಾಡಬೇಕು. ಅದನ್ನು ಬಿಟ್ಟು ಬಹಿಷ್ಕಾರ ಅನ್ನೋ ಅಪಶಕನ ನುಡಿಬಾರ್ದು. ನಿಜ, ನಮ್ಮ ಪೂರ್ವಿಕರು ಈ ಊರಿನ ಒಳಿತಿಗೋಸ್ಕರ ಕೆಲವು ನಿಯಮಗಳನ್ನು, ಕಟ್ಟುಪಾಡುಗಳನ್ನು ಮಾಡಿಟ್ಟಿದ್ದಾರೆ. ತಂದೆ ತಾಯಿಗಳಿಗೆ ವಿರೋಧವಾಗಿ ಯಾರೇ ಮದುವೆ ಆದರೂ ಕೂಡ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದು ನಿಜ. ಅದನ್ನು ನೀವು ಪಾಲಿಸ್ತಾ ಇದ್ದೀರಿ. ಈ ಊರಿನ ಹಿರಿಯನಾಗಲ್ದೆ ಹೋದ್ರು ಈ ಮಗುವಿನ ತಂದೆಯಾಗಿ ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ. ತುಂಬಾ ಕಠಿಣವಾದ ಶಿಕ್ಷೆ ಕೊಡಕ್ಕೆ ಹೋಗಬೇಡಿ. ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಿ ಪುಣ್ಯ ಕಟ್ಕೊಳ್ಳಿ ಅಂತ. ಯಾಕೆಂದ್ರೆ ನನ್ನ ಮುದ್ದಿನ ಕಂದ ನನ್ನ ಕಣ್ಣು ಮುಂದೆ ಶಿಕ್ಷೆ ಅನುಭವಿಸೋದನ್ನ ನನ್ನಿಂದ ಸಹಿಸ್ಕೊಂಡಿರಕ್ಕಾಗಲ್ಲ. ವೀರಯ್ಯನವರೇ, ಎಂತ ಕೆಲಸ ಮಾಡ್ತಾ ಇದ್ದೀರಾ? ಹೇಳಿ ಮೇಲೆ ನೀವು ಹೇಳಿ. ಎದ್ದೇಳಿ. ಆಯ್ತು ವೀರಯ್ಯನವರೇ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಿಮ್ಮ ಮಗಳು ಮಾಡಿರೋ ತಪ್ಪಿಗೆ ಒಂದು ಸಣ್ಣದಾಗಿ ಶಿಕ್ಷೆ ಕೊಡ್ತೀವಿ. ಎಲ್ಲರೂ ಏನಂತೀರಪ್ಪ?
ಆಯ್ತು ವೀರೇನರೇ, ನಿಮ್ಮ ಮಗಳು ಮಾಡಿರೋ ತಪ್ಪನ್ನ ದೇವ್ರ ಮುಂದೆ ಒಪ್ಕೊಂಡು ಕೈನಲ್ಲಿ ಕರ್ಪೂರದ ಆರತಿನ ಬೆಳಗಲಿ. ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಆಗುತ್ತೆ.